ಬೆಂಗಳೂರಿನಲ್ಲಂತೂ ಬೇರೆ ಬೇರೆ ಗ್ಯಾಂಗ್ಗಳು ಆಕ್ಟಿವ್ ಆಗ್ಬಿಟ್ಟಿದ್ದಾವೆ. ಈ ಚಡ್ಡಿ ಗ್ಯಾಂಗ್ ಅಂತ ನೋಡಿದ್ವಿ, ಬೇರೆ ಬೇರೆ ಗ್ಯಾಂಗ್ಗಳು ಇದೇ ತರ ಒಂದೀಗ ಬಟ್ಟೆ ಗ್ಯಾಂಗ್ ಅಂತ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆ. ಇದು ಅಂತಿಂತ ಗ್ಯಾಂಗ್ ಅಲ್ಲ, ಇದು ಬಲೆ ಖತರ್ನಾಕ್ ಗ್ಯಾಂಗ್ ಇದು. ಪವರ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗೋಸುಂಬೆ ಬಣ್ಣ ಬದಲಿಸುತ್ತಲ್ಲ ಆ ತರ ಇವರು ಬಟ್ಟೆ ಬದಲಿಸ್ತಾರೆ. ಮಾಸ್ಕ್ ಗ್ಲೌಸ್ ಅನ್ನ ಧರಿಸಿ ಕಮಾಂಡೋಗಳ ತರ ಇವರು ಎಂಟ್ರಿ ಕೊಡ್ತಾರೆ. ಇವರು ಕಳ್ಳತನ ಮಾಡುವಂತ ರೀತಿ ನೋಡಿದ್ರೆ ಬೆಚ್ಚಿ ಬೀಳ್ತೀರಿ. ಪವರ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಕ್ಕಾಪಟ್ಟೆ ರಾಬರಿಗಳು ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಂತೂ ಬೇರೆ ಬೇರೆ ಗ್ಯಾಂಗ್ಗಳು ಆಕ್ಟಿವ್ ಆಗಿದೆ. ಪವರ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡ್ತಾ ಇದ್ದೀರಿ. ಇವ್ರು ಯಾವ ತರ ಕಳ್ಳತನ ಮಾಡ್ತಾರೆ ಅಂತ ನೋಡ್ಬಿಟ್ರೆ ನೀವು ಹೆದರ್ಕೊಳ್ತೀರಿ, ಬೆಚ್ಚಿ ಬೀಳ್ತೀರಿ. ಹೌದಾ, ಹೀಗೂ ಇರ್ತಾರಾ ಅಂತ ಅಂದ್ಕೊಳ್ತೀರಿ. ಬೆಂಗಳೂರು ನಗರದ ಹೊರವಲಯದಲ್ಲಿ ದರೋಡೆ ಗ್ಯಾಂಗ್ಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆರಾಮಾಗಿ ಕಾರ್ನಲ್ಲಿ ಬಂದು ರಾಬರಿಯನ್ನ ಮಾಡುತ್ತೆ ಈ ಗ್ಯಾಂಗ್. ಬೆಂಗಳೂರು ನಗರದ ಔಟ್ಸ್ಕರ್ಟ್ಸ್ ಅಲ್ಲಿ ದರೋಡೆ ಗ್ಯಾಂಗ್ಗಳ ಕಾಟ ಶುರುವಾಗಿದೆ. ಆರಾಮಾಗಿ ಕಾರಲ್ಲಿ ಬರ್ತಾರೆ, ಕಾರಲ್ಲಿ ಬಂದು ರಾಬರಿ ಮಾಡುತ್ತೆ ಈ ಗ್ಯಾಂಗು. ಒಂದೇ ಏರಿಯಾದ 20 ಮನೆಗಳಲ್ಲಿ ಕಳ್ಳತನ ಮಾಡಿ ರಾಬರಿಗೆ ಟಾರ್ಗೆಟ್ ಇಟ್ಟಿದ್ದಾರೆ. 15 ದಿನದ ಅವಧಿಯಲ್ಲಿ ಒಟ್ಟು 20 ಮನೆಗಳಲ್ಲಿ ಕಳ್ಳತನ ಮಾಡಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಫುಲ್ ಪ್ಯಾಕ್ ಆಗಿ ಮಾಸ್ಕು ಗ್ಲೌಸ್ ಅನ್ನ ಧರಿಸಿ ಕಮಾಂಡೋಗಳ ತರ ಎಂಟ್ರಿ ಕೊಡ್ತಾರೆ. ಹಗಲಲ್ಲಿ ಬೈಕಲ್ಲಿ ಬಂದು ಗಮನಿಸ್ಕೊಂಡು ಹೋಗ್ತಾರೆ, ರಾತ್ರಿ ಕನ್ನ ಹಾಕುತ್ತೆ ಈ ಗ್ಯಾಂಗು. ಬೆಳಗ್ಗೆ ಹೊತ್ತು ಬೈಕಲ್ಲಿ ಬಂದು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾರೆ, ರಾತ್ರಿ ಬಂದು ಕಾರಲ್ಲಿ ಬಂದು ಆರಾಮಾಗಿ ಬಂದಿಳಿದು ಕಾರಲ್ಲಿ ದರೋಡೆಯನ್ನ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಕಾರಲ್ಲೇ ಬಟ್ಟೆ ಬದಲಾಯಿಸ್ಕೊಳ್ತಾರೆ. ಇದು ಅಂತಿಂಥ ಗ್ಯಾಂಗ್ ಅಲ್ಲ, ಇದು ಕಾರಲ್ಲೇ ಬಟ್ಟೆನ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಅಂದರೆ ಇದು ಹೆಂಗೆ ಅಂದರೆ, ಒಂದು ಮನೆಗೆ ಹೋಗೋದು, ಕಳ್ತನ ಮಾಡೋದು, ಆ ಮನೇಲಿ ಬಟ್ಟೆನೂ ಕದ್ಕೊಂಡು ಬರೋದು, ಆ ಮನೇಲಿ ಕದ್ದಂಥ ಬಟ್ಟೆನ ಹಾಕೊಂಡು ಇನ್ನೊಂದು ಮನೆಗೆ ಹೋಗಿ ಕಳ್ತನ ಮಾಡೋದು. ಕಾರಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊಳ್ತಾರೆ. ಸೊ ಬೆಳಗ್ಗೆ ಎಲ್ಲ 2 ವೀಲರಲ್ಲಿ ಬಂದು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿ ಹೋಗ್ತಾರೆ, ರಾತ್ರಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಕಾರಲ್ಲಿ ಬಂದು. ಕಾರಲ್ಲೇ ಬಟ್ಟೆ ಬದಲಾಯಿಸ್ಕೊಳುತ್ತೆ ಈ ಗ್ಯಾಂಗು. ನೋಡಿ ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಬೆಂಗಳೂರಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿ ಜೀವನ ಮಾಡೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಚಪ್ಪಲಿ ಕತ್ಕೊಂಡು ಹೋಗೋರು ಕೇಳ್ತೀರಾ, ಚಡ್ಡಿ ಹಾಕೊಂಬಂದು ಚಡ್ಡಿ ಗ್ಯಾಂಗ್ ಅಂತ ಬೇರೆ ಒಂದು ಗ್ಯಾಂಗ್ ಆಕ್ಟಿವ್ ಆಗಿತ್ತು. ನೋಡಿ, ಕಾರು ಆ ಮನೆಯಿಂದ ಎಲ್ಲ ಲೂಟಿ ಮಾಡ್ಕೊಂಡು ಬಂದು 3 ಜನ ಇದ್ದಾರೆ, 3-4 ಜನ ಇರ್ತಾರೆ. ಬಟ್ಟೆ ಕತ್ಕೊಂಡು ಬರ್ತಾರೆ, ಆ ಮನೇಲಿ ಕದ್ದಿದ್ದ ಬಟ್ಟೆನ ಹಾಕೊಂಡು ಇನ್ನೊಂದು ಪಕ್ಕದ ಮನೆಗೋ ಅಲ್ಲ. ಯಾಕೆ ಅಂದರೆ ಕಳ್ಳರು ಯಾರು ಅಂತ ಗೊತ್ತಾಗಬಾರ್ದು. ಮುಖ ಕಂಪ್ಲೀಟ್ ಮುಚ್ಕೊಂಡಿರ್ತಾರೆ ನೋಡಿ, ಮುಖದ ಚಹರೆ ಸಿಗಬಾರ್ದು ಅಂತ ಹೇಳಿ ಮಾಸ್ಕ್ ಹಾಕೊಂಡಿರ್ತಾರೆ, ಗ್ಲೌಸ್ ಕೂಡ ಹಾಕೊಂಡಿರ್ತಾರೆ, ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ. ಬಟ್ಟೆ ಚೇಂಜ್ ಮಾಡ್ಕೊಳ್ತಾರೆ, ಇನ್ನೊಂದು ಮನೆಗೆ ಹೋಗ್ತಾರೆ. ನೋಡಿ ಅಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಸ್ಕೆಚ್ ಹಾಕ್ತಾ ಇದ್ದಾರೆ. ಅದಕ್ಕೆ ಯಾರಾದರೂ ಅಕ್ಕಪಕ್ಕ CC ಕ್ಯಾಮ್ರಾಗಳನ್ನು ದಯವಿಟ್ಟು ಮನೆಗಳ ಹತ್ರ ಅಳವಡಿಸಿ. ಅಕ್ಕಪಕ್ಕದಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಹಣ, ಒಡವೆ, ಬಟ್ಟೆ ಸೇರಿದಂತೆ ಎಲ್ಲವನ್ನ ದೋಚ್ಕೊಂಡು ಕಾರಲ್ಲಿ ಇಟ್ಕೊಂಡು ಪರಾರಿ ಆಗ್ತಾರೆ. ಒಂದು ಮನೆಯಲ್ಲಿ ಕದ್ದ ಬಟ್ಟೆಯನ್ನು ಹಾಕೊಂಡು ಮುಂದಿನ ಮನೆಗೆ ಹೋಗಿ ಕಳ್ತನ ಮಾಡ್ತಾರೆ. ಬೆಂಗಳೂರು ಹೊರವಲಯದ ಸಾಕೇತ್ ಲೇಔಟ್ನ 3 ಮನೆಗಳಲ್ಲಿ ಇದೇ ತರ ಕಳ್ತನ ಆಗಿದೆ. 3 ಮನೆಯಲ್ಲಿ ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಕ್ಯಾಶ್ ಅನ್ನ ಕಳ್ಳತನ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಕಳ್ಳತನದ ದೃಶ್ಯ CCTV ಕ್ಯಾಮ್ರಾಗಳಲ್ಲಿ ಸೆರೆಯಾಗಿದೆ. ಜನರ ಭಯನೂ ಇಲ್ಲ, ಪೊಲೀಸರು ಭಯ ಅಂತೂ ಇಲ್ಲವೇ ಇಲ್ಲ, CCTV ಭಯ ಅಂತೂ ಮೊದಲಿಗೆ ಇಲ್ಲ ಇವ್ರಿಗೆ. ಪೊಲೀಸರು ಕೇಸ್ ಮಾಡಿ ಹೋದ ನೆಕ್ಸ್ಟ್ ಡೇ ಪಕ್ಕದ ಮನೆ ಕಳ್ಳತನ ಆಗುತ್ತೆ. ಒಂದು ಮನೆಯಲ್ಲಿ ಕಳ್ಳತನ ಮಾಡಿ ಹೋದ್ಮೇಲೆ ಪೊಲೀಸರು ಕಂಪ್ಲೇಂಟ್ ಕೊಡಲಾಗುತ್ತಲ್ಲ, ಅದಾದ್ಮೇಲೆ ಪುನಃ ನೆಕ್ಸ್ಟ್ ಮನೆಗೆ ಹೋಗಿ ಕಳ್ಳತನ ಮಾಡ್ತಾರೆ. ಅಂದರೆ ಆ ಮನೆಯ ಬಟ್ಟೆಯನ್ನು ಹಾಕೊಂಡೋಗಿ ಇನ್ನೊಂದು ಮನೆ ಕಳ್ಳತನ ಮಾಡೋದು. ಗುರುತು ಸಿಗಬಾರ್ದು ಅಷ್ಟು ಸುಲಭವಾಗಿ ಅಂತ ಹೇಳಿ ಮುಖ ಎಲ್ಲ ಮುಚ್ಕೊಂಡು ದರೋಡೆಕೋರರು ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ. ಸುಲಭವಾಗಿ ಹಣ ಮಾಡೋದು, ಸಿಕ್ಕಾಕೊಂಡ್ರೆ ಕೇಸ್ ಆದರೆ ಅದು ಆಮೇಲೆ ನೋಡೋಣ. ಸುಲಭವಾಗಿ ಹಣ ಮಾಡ್ಬೋದು, ಸುಲಭವಾಗಿ ಜೀವನ ನಡೆಸ್ಬೋದು. ಭಯ ಬೀಳಿಸುತ್ತೆ, ಭಯ ಆಗುತ್ತೆ ನಿಜವಾಗ್ಲೂ. ಏನಪ್ಪ ಇದು ಅಂತ ಹೇಳಿ ಪ್ರಕರಣವನ್ನು ದಾಖಲಿಸ್ಕೊಂಡು ಮನೆಗೆ ಬಂದು ಪೊಲೀಸರು ಮಾಜರ್ ಮಾಡಿದ್ರು. ಪೊಲೀಸರು ಬಂದ ಹೋದಂಥ ಕೆಲವೇ ದಿನದಲ್ಲಿ ಪಕ್ಕದ ಮನೇಲಿ ದರೋಡೆ ಆಗಿದೆ. ಈ ರೀತಿ ಭಯವೇ ಇಲ್ಲದಂತೆ CCTVಗೆ ಮುಖ ಕೊಟ್ಟು ಕಳ್ಳತನ ಮಾಡ್ತಾ ಇದ್ದಾರೆ ಕಿಲಾಡಿಗಳು. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಜನರ ತಲೆ ಕೆಡಿಸಿದೆ ಈ 4 ಜನರ ಕಳ್ಳರ ಗ್ಯಾಂಗ್ ಕಾಟಕ್ಕೆ 4-5 ಲೇಔಟ್ನ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ. ಹುಡುಗಾಟ ಅಲ್ಲ ಇದು, ತಮಾಷೆ ಅಲ್ಲ. ಅಲ್ಲಿ ಯಾವುದೋ ಲೇಔಟಲ್ಲಿ ಆಯ್ತಂತೆ, ಇಲ್ಲಿ ಯಾವುದೋ ಲೇಔಟಲ್ಲಿ ಆಯ್ತಂತೆ ಅಲ್ಲ. ಎನಿ ಟೈಮ್ ಬೆಂಗಳೂರಲ್ಲಿ ಯಾವ ಲೇಔಟಲ್ಲಿ ಏನು ಬೇಕಾದರೂ ಆಗ್ಬೋದು.
ಪೊಲೀಸರು ಅಲರ್ಟ್ ಆಗಿರಬೇಕು, ನೈಟ್ ಬೀಟ್ ಪೊಲೀಸರು ಅಲರ್ಟ್ ಆಗಿರಬೇಕು. ಇವತ್ತು ಈ ರೀತಿ ದರೋಡೆಗಳನ್ನು ಮಾಡ್ತಾ ಇದ್ದಾರೆ, ರಾಜಾರೋಷವಾಗಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸರು ಭಯನೂ ಇಲ್ಲ, CCTV ಭಯನೂ ಇಲ್ಲ, ಜನರ ಭಯ ಅಂತೂ ಇಲ್ಲವೇ ಇಲ್ಲ ಅಂತಂದರೆ ಜನ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗುತ್ತಾ? ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ದರೋಡೆ ಪ್ರಕರಣಗಳು ಜಾಸ್ತಿ ಆಗಿದೆ, ಕಳ್ಳರ ಗ್ಯಾಂಗ್ಗಳು ಆಕ್ಟಿವ್ ಆಗಿದೆ, ಬೇರೆ ಬೇರೆ ರೀತಿ ಕಳ್ತನ ಮಾಡ್ತಾ ಇದ್ದಾರೆ. ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಪೊಲೀಸರಿಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಳ್ಳರು ಸ್ಕೆಚ್ ಹಾಕಿ ಕಳ್ತನಕ್ಕೆ ಇಳಿದಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬೆಂಗಳೂರು ಅಂತಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಬೆಂಗಳೂರಲ್ಲಿ ತಗೊಂಡಾಗ ಬೇರೆ ಬೇರೆ ಗ್ಯಾಂಗ್ಗಳು ಆಕ್ಟಿವ್ ಆಗಿದೆ. ಚಡ್ಡಿ ಗ್ಯಾಂಗ್ ಇರ್ಬೋದು, ಚಪ್ಪಲಿ ಕಳ್ತನ ಮಾಡೋರು ಇರ್ಬೋದು, ಅಥವಾ ಈಗ ನೋಡಿದ್ರೆ ಈ ಬಟ್ಟೆ ಗ್ಯಾಂಗು, ಈ ರೀತಿಯಾದಂಥ ಬೇರೆ ಬೇರೆ ಗ್ಯಾಂಗ್ಗಳು ಆಕ್ಟಿವ್ ಆಗಿದೆ. ಎಲ್ಲೋ ಒಂದು ಕಡೆ ಪೊಲೀಸರು ನೈಟ್ ಬೀಟ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ರ ಜೊತೆಗೆ ಈ ರೀತಿಯ ಕಳ್ತನ ಪ್ರಕರಣಗಳು ಅಥವಾ ಈ ರೀತಿ ಗ್ಯಾಂಗ್ಗಳು ಆಕ್ಟಿವ್ ಆಗಿರೋದು ಜನರನ್ನ ನಿದ್ದೆಗೆಡಿಸುತ್ತೆ. ವೆಂಕಟೇಶ್, ಹೌದು ಸಿಂಧೂರ, ಏನಂತ ಹೇಳಿದ್ರೆ ಜನ ಕೂಡ ತಮ್ಮ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿ ಮನೆಯಲ್ಲಿ ಒಡವೆ ಸೇರಿದಂತೆ ಕೆಲವು ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ಆದರೆ ಈ ಕದಿಮರು ಸುಲಭವಾಗಿ ಬಂದು ಕಳ್ತನ ಮಾಡ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿಗಳನ್ನು ಬೆಳೆಸ್ಕೊಂಡಿರುವಂಥದ್ದು ನಾವು ಸಾಕಷ್ಟು ಬಾರಿ ಕೂಡ ಗಮನಿಸಿದ್ದೇವೆ. ಚಡ್ಡಿ ಗ್ಯಾಂಗ್ ಇರ್ಬೋದು, ಬೆಡ್ಶೀಟ್ ಗ್ಯಾಂಗ್ ಇರ್ಬೋದು, ಹೀಗೆ ಹಲವು ಗ್ಯಾಂಗ್ಗಳು ಈಗ ಬೆಂಗಳೂರಿನಲ್ಲಿ ಹುಟ್ಕೊಂಡಿರುವಂಥದ್ದು. ಇಂತಹದ್ದೇ ಒಂದು ಗ್ಯಾಂಗ್ ಏನಂತ ಹೇಳಿದರೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಸಾಕೇತ್ ಲೇಔಟ್ ಸೇರಿದಂತೆ 4 ಲೇಔಟ್ಗಳಲ್ಲಿ ಕಳೆದ 20 ದಿನಗಳಲ್ಲಿ 15 ಮನೆಗಳಿಗೆ ಒಂದು ಕಳ್ಳತನದ ಒಂದು ಯತ್ನ ಮಾಡಿದ್ದಾರೆ. ಅದರಲ್ಲಿ 3 ಮನೆಗಳಲ್ಲಿದ್ದಂತಹ ಬೆಲೆ ಬಾಳುವಂತಹ ಚಿನ್ನಾಭರಣ, ಒಡವೆಗಳು ಮತ್ತು ಹಣವನ್ನು ಕದ್ದು ಎಸ್ಕೇಪ್ ಆಗಿರುವಂಥದ್ದು. ಇವರು ಮಾಡ್ತಾ ಇದ್ದಂಥ ಒಂದು ಮೋಡಸನ್ನು ನಾವು ಗಮನಿಸೋದಾದರೆ, ಯಾವುದೇ ಒಂದು ಕಳ್ಳತನ ಆದರೆ ಆ ಸಂದರ್ಭದಲ್ಲಿ ಆ ಒಂದು ಪಕ್ಕದ ಒಂದು ಏರಿಯಾಗೆ ಆ ಕಳ್ಳತನ ಮಾಡೋದಕ್ಕೆ ಮತ್ತೆ ಕೂಡ ಹೋಗೋದಿಲ್ಲ ಯಾರು ಕೂಡ ಕೆಲವು ದಿನಗಳ ನಂತರ. ಆದರೆ ಇವರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಕಳ್ಳತನ ಆದ ನಂತರ ನೆಕ್ಸ್ಟ್ ಡೇ ಅಂದರೆ ಕಂಪ್ಲೇಂಟ್ ಆದಮೇಲೆ ಪೊಲೀಸರು ಬಂದು ಸ್ಪಾಟ್ ಮಾರ್ಚರ್ ಮಾಡ್ತಾಯಿದ್ರು. ಬಂದು ಹೋದ ನಂತರ ಪೊಲೀಸರು ಯಾವೆಲ್ಲ ಒಂದು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾಯಿದ್ರು, ಯಾವ ರೀತಿಯಾದಂಥ ಒಂದು ತನಿಖೆಯನ್ನು ಮಾಡ್ತಾಯಿದ್ರು ಅನ್ನೋದನ್ನು ಗಮನಿಸಿಕೊಂಡು ಪಕ್ಕದ ಮನೆಗೆ ಮತ್ತೆ ಅದೇ ಬಂದು ಅವರು ಕಳ್ಳತನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಹೀಗೆ ಬಂದಂಥವರು ಕೂಡ ಸುಮಾರು ಕಡೆ ಮನೆಗಳಿಗೆ ಕಳ್ಳತನ ಮಾಡ್ತಾಯಿದ್ರು. ಮತ್ತು ದೂರನ್ನು ಕೊಟ್ಟಿದ್ದೆ, ಆದರೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೂಡ ಇವರು ತೆಗೆದುಕೊಳ್ತಾ ಇದ್ದಿಲ್ಲ ಅನ್ನುವಂಥ ಧೈರ್ಯ ಕೂಡ ಇತ್ತು. ಯಾಕಂದರೆ ಮಾಸ್ಕನ್ನು ಧರಿಸ್ಕೊಂಡು ಬರ್ತಾಯಿದ್ರು, ಕಮಾಂಡ್ಗಳ ರೀತಿಯಲ್ಲಿ ಇವರು ವೇಷಭೂಷಣಗಳನ್ನು ಹಾಕ್ಕೊಂಡು ಬರ್ತಾಯಿದ್ರು, ಗ್ಲಾಸನ್ನು ಹಾಕ್ಕೊಳ್ತಾಯಿದ್ರು, ಕನ್ನಡಕಗಳನ್ನು, ಹೆಲ್ಮೆಟನ್ನು ಧರಿಸಿ ಬರ್ತಾಯಿದ್ರು. ಕಾರ್ಗಳಲ್ಲಿ ಬಂದು ಮನೆಗಳನ್ನು ವಾಚ್ ಮಾಡುವಂಥದ್ದು, ಗಾಡಿಗಳಲ್ಲಿ ಬಂದು ನೋಡುವಂಥದ್ದು, ಯಾವ ಮನೆಗೆ ಹೀಗೆ ಖಾಲಿಯಾಗಿರುತ್ತೆ, ಯಾವ ಮನೆಯಲ್ಲಿ ಯಾವ ರೀತಿಯಾದಂಥ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ಟಾರ್ಗೆಟನ್ನು ಮಾಡ್ತಾಯಿದ್ರು. ಒಂದು ಮನೆಯಲ್ಲಿ ಕಳ್ತನ ಮಾಡಿದಂತಹ ವಸ್ತುಗಳೇನಿದೆ ಅದನ್ನೇ ಬಳಸ್ತಾ ಇದ್ದಾರೆ. ಅಂದರೆ ಬಟ್ಟೆಗಳನ್ನು ಬಳಸ್ಕೊಂಡು ಪಕ್ಕದ ಮನೆಗೆ ಹೋಗಿ ಇವರು ಕಳ್ತನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಹೀಗೆ ನಿರಂತರವಾಗಿ ಮಾಡ್ತಾ ಇದ್ದಿದ್ದರಿಂದಾಗಿ ಸಹಜವಾಗಿಯೇ ಕೂಡ ಆ ಜನರಿಗೆ ಕೂಡ ಆತಂಕ ಉಂಟಾಗಿತ್ತು. ಕಂಪ್ಲೇಂಟನ್ನು ಕೊಟ್ಟರು. ಇಷ್ಟಾದರೂ ಕೂಡ ಪೊಲೀಸರು ನೈಟ್ ಬೀಟನ್ನು ಹೆಚ್ಚಿಸಬೇಕಾಗಿತ್ತು, ಮತ್ತು ಪೊಲೀಸರ ಗಸ್ತಲ್ಲಿರಬೇಕಾಗಿತ್ತು, ಮತ್ತು ಅಲ್ಲಿ ಬಂದು ಕೆಲವೊಂದು ಮಫ್ತಿಯಲ್ಲೂ ಕೂಡ ಕಾರ್ಯವನ್ನು ಮಾಡಬೇಕಾಗಿತ್ತು. ಇದು ಯಾವುದು ಕೂಡ ಮಾಡೋದ್ರಿಂದ ಇದಾಗಿ ಕಳ್ಳರಿಗೆ ಎಲ್ಲೋ ಒಂದು ಕಡೆ ಧೈರ್ಯ ಬಂದಿರುವಂಥದ್ದು. ಹಾಗಾಗಿ 20 ಬಾರಿ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಪೊಲೀಸರ ಒಂದು ವೈಫಲ್ಯ ಕೂಡ ಅಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. CCTV ಇರೋದ್ರಿಂದಾಗಿ ಆ ಕಳ್ಳರು ಯಾವಾಗ ಬರ್ತಾಯಿದ್ರು, ಯಾವ ರೀತಿಯಾಗಿ ಬರ್ತಾಯಿದ್ರು ಅನ್ನೋಂಥದ್ದು ಮಾತ್ರ ಗೊತ್ತಾಗ್ತಾ ಇದೆ. ಆದರೆ ಅವರನ್ನು ಹಿಡಿಯುವಂಥ ಒಂದು ಪ್ರಯತ್ನಕ್ಕೆ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಇದುವರೆಗೂ ಕೂಡ ಅವರು ಸಿಗ್ತಾ ಇಲ್ಲ. ಪೊಲೀಸರು ನೈಟ್ ಬೀಟ್ಗಳ ಜೊತೆಗೆ ಏನು ಸಾರ್ವಜನಿಕರ ಸಂಪರ್ಕ ಸಭೆಗಳನ್ನು ಮಾಡ್ತಾರೆ. ಇದರಿಂದಾಗಿ ಈ ಕಳ್ಳತನ ಒಂದು ಏನಾಗ್ತಾ ಇದೆ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಮನೆ ಮಾಲೀಕರು ಯಾವ ರೀತಿಯಾದಂಥ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯನ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಇವರು ನಿರ್ವಹಿಸಬೇಕು. ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕಳ್ಳತನ ಪ್ರಕರಣಗಳು ಕಡಿಮೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯಕ್ಕೆ ಈ ಒಂದು 4 ಲೇಔಟ್ಗಳಲ್ಲಿ ಕಳ್ಳರು ಕೂಡ ಜನರ ಒಂದು ನಿದ್ದೆಗೆಡಿಸಿರುವುದಂತೂ ಸತ್ಯ ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.